ಓಂ ಶ್ರೀ ಪರಮಾತ್ಮನೇ ನಮಃ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 1 ಅರ್ಜುನ ವಿಷಾದ ಯೋಗದಲ್ಲಿ ದುರ್ಯೋಧನನಿಗೆ ಸಂತೋಷವಾಗಲೆಂದು ಭೀಷ್ಮರು ಗರ್ಜಿಸಿ ಶಂಖವನ್ನು ಊದುವುದು ಮತ್ತು ಕೌರವ ಸೈನ್ಯದಲ್ಲಿ ಶಂಖ, ನಗಾರಿ ಇತ್ಯಾದಿ ಬೇರೆ ಬೇರೆ ವಾದ್ಯಗಳು ಒಮ್ಮೆಲೆ ಮೊಳಗಿದ ವರ್ಣನೆಯನ್ನು ಶ್ಲೋಕ 12 ಮತ್ತು 13ರಲ್ಲಿ ಅದರ ಅರ್ಥ ಸಮೇತ ತಿಳಿಸಿರುತ್ತಾರೆ. ನಾವು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ಶ್ಲೋಕ 12. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧಃ ಪಿತಾಮಹ ಸಿಂಹನಾದಂ ವಿನಿದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಹಾಗೂ ಶ್ಲೋಕ 13ರಲ್ಲಿ ತತಃ ಶಂಖಾಶ್ಚ ಭೇರ್ಯಶ್ಚ ಪ್ರಣವಾನಕ ಗೋಮುಖಾಃ ಸಹಸ್ಯೈವಾಭ್ಯಹನ್ಯಂತ ಸ ಶಬ್ದಸ್ಥೋ ಮುಲೋಭವತ್. ಇದರ ಅರ್ಥ, ಕೌರವರಲ್ಲಿ ವೃದ್ಧರಾದ ಬಹಳ ಪ್ರತಾಪಿಯಾದ ಪಿತಾಮಹ ಭೀಷ್ಮರು ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನುಂಟು ಮಾಡುತ್ತಾ ಉಚ್ಚಸ್ವರದಲ್ಲಿ ಸಿಂಹದಂತೆ ಗರ್ಜಿಸಿ ಶಂಖವನ್ನು ಊದಿದರು. ಆನಂತರ ಶಂಖಗಳು, ನಗಾರಿಗಳು, ಡೋಲು, ಮೃದಂಗ, ಕಹಳೆ ಮೊದಲಾದ ವಾದ್ಯಗಳು ಒಟ್ಟಿಗೆ ಮೊಳಗಿದವು. ಅವುಗಳ ಆ ಶಬ್ದವು ಬಹಳ ಭಯಂಕರವಾಯಿತು. ಇಷ್ಟವಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.